ಗದ್ದುಗೆ ಗುದ್ದಾಟ ನಡುವೆ ಅದ್ಧೂರಿ ಕಾರ್ಯಕ್ರಮ ನಡೀತಾ ಇದೆ. ಶಿಡ್ಲಘಟ್ಟ ಕಾರ್ಯಕ್ರಮವನ್ನ ಸಿಎಂ ಮತ್ತೆ ಡಿಸಿಎಂ ಉದ್ಘಾಟನೆ ಮಾಡಿದ್ದಾರೆ. ಬಟ್ ಇಲ್ಲಿ ಒಂದು ಸಮಸ್ಯೆ ಆಗಿದೆ. ಅಂದ್ರೆ ಡಿಸಿಎಂ ಬರೋದಕ್ಕೂ ಮೊದಲೇ ಅಲ್ಲಿ ಉದ್ಘಾಟನೆ ಆಗಿದೆ. ಕಾರ್ಯಕ್ರಮಕ್ಕೆ ತಡವಾಗಿ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. 10ಕ್ಕೂ ಹೆಚ್ಚು ಸಚಿವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ಸಿಎಂ ಕೂಡ ಇರ್ತಾರೆ. ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೊಡಲಾಗಿದೆ. ಸಿಎಂ ಡಿಸಿಎಂ ಇವತ್ತು ವೇದಿಕೆ ಹಂಚಿಕೊಳ್ತಾರೆ ಅಂತ ಹೇಳಿದಾಗಲೇ ಒಂದಷ್ಟು ಕುತೂಹಲ ಇತ್ತು ಈ ಕಾರ್ಯಕ್ರಮದ ಬಗ್ಗೆ. ಸಹಜವಾಗಿ ಪವರ್ ಶೇರಿಂಗ್ ವಿಷಯವಾಗಿ ಇಬ್ಬರು ತಮ್ಮದೇ ರೀತಿಯಲ್ಲಿ ರಾಜಕೀಯವಾಗಿ ಒಂದಿಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ, ಲೆಕ್ಕಾಚಾರವನ್ನು ಹಾಕ್ತಿರುವಾಗ ಒಂದೇ ವೇದಿಕೆಯಲ್ಲಿ ಈ ಎಲ್ಲ ಗೊಂದಲಗಳು ಜೊತೆಗೆ ಒಂದಿಷ್ಟು ತಂತ್ರಗಳ ಮಧ್ಯದಲ್ಲಿ ಸಿಗ್ತಾ ಇದ್ದಾರೆ ಅಂದಾಗ ಸಹಜವಾಗಿ ಕುತೂಹಲ ಅಂತೂ ಇದ್ದೇ ಇದೆ. ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಶಿಡ್ಲಘಟ್ಟದಲ್ಲಿ ಚಾಲನೆಯನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಡಿಸಿಎಂ ತಡವಾಗಿ ಬಂದಿದ್ದಾರೆ. ಡಿಸಿಎಂ ಬರೋಕ್ಕೂ ಮೊದಲೇ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಅದಾದ್ಮೇಲೆ ಡಿಸಿಎಂ ಜಾಯಿನ್ ಆಗಿದ್ದಾರೆ. ದೃಶ್ಯದಲ್ಲೂ ನಾವು ಗಮನಿಸ್ತಾ ಇದ್ದೀವಿ. ತಡವಾಗಿ ಡಿಸಿಎಂ ಬಂದಿದ್ದಾರೆ. ಮತ್ತು ಸರ್ಕಾರಿ ಮಹಿಳಾ ಪ್ರಥಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೈಟೆಕ್ ರೇಷ್ಮೆ ಮಾರುಕಟ್ಟೆ HN ವ್ಯಾಲಿ 3ನೇ ಹಂತದ ಮಂತ್ರಿಗಳ ಆಗಮನ. ಈ ನಾಡಿನ ದೊರೆ, ಅನೇಕ ಭಾಗ್ಯಗಳ ದಾತರು, ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರ ಆಗಮನ. ಜೋರ ಪ್ರತಿಯೊಂದು ಮನೆಯಲ್ಲೂ ಹಸು. ಈ ಒಂದು ವಾತಾವರಣವನ್ನ ಇಲ್ಲಿ ಸೃಷ್ಟಿ ಮಾಡಿ ಈಗ ಭೂಮಿ ತಾಯಿಯ ಬೆಳೆಗಳಿಗೆ ಒಂದು ಗೌರವವನ್ನ ಸೂಚಿಸ್ತಾ ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು. ಹಾಗೂ ಅನೇಕ ಗಣ್ಯರು ಜೊತೆಯಾಗಿದ್ದಾರೆ. ಜೋರಾದ ಚಪ್ಪಾಳೆಗಳು ಮೂಡಿಬರಬೇಕು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇತಿಹಾಸಕ್ಕೆ ಸೇರುವಂತಹ ದಿನ. ನಮ್ಮ ಮಂತ್ರಿಗಳ ಆಗಮನ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಶಿಡ್ಲಘಟ್ಟದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಕೂಡ ಆ ಸಮಯಕ್ಕೆ ಬರಬೇಕಾಗಿತ್ತು, ಬಟ್ ಅವ್ರು ತಡವಾಗಿ ಬಂದಿದ್ರಿಂದ ಸಿಎಂ ಉದ್ಘಾಟನೆ ಮಾಡ್ತಾರೆ. ಅದಾದ್ಮೇಲೆ ಡಿಸಿಎಂ ಕೂಡ ಬರ್ತಾರೆ ವೇದಿಕೆಗೆ. ಅದಾದ್ಮೇಲೆ 2ನೇ ಸಲ ಮತ್ತೆ ಕಾರ್ಯಕ್ರಮ ಉದ್ಘಾಟನೆಯನ್ನ ಡಿಕೆಶಿ ಕೂಡ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಪಕ್ಕದಲ್ಲಿ ಕೈ ಜೋಡಿಸಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಏನ್ ಸಮಸ್ಯೆ ಆಯ್ತು ಈ ಕುರಿತಂತೆ ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್. ಮಾಹಿತಿಯನ್ನ ಕೊಡ್ತಾರೆ. ಸೊ ಇಲ್ಲಿ ಪವರ್ ಶೇರಿಂಗ್ ವಿಷಯವಾಗಿ ಒಂದೇ ವೇದಿಕೆ ಮೇಲೆ ಸಿಎಂ ಡಿಸಿಎಂ ಕಾಣಿಸ್ಕೊಂಡಿದ್ದಾರೆ. ತಡವಾಗಿ ಬಂದಿದ್ದಕ್ಕೆ ಸಿದ್ದರಾಮಯ್ಯ ಅವರು ಫಸ್ಟ್ ಚಾಲನೆ ಕೊಡ್ತಾರೆ. ಮತ್ತೆ ಡಿಸಿಎಂ ಬಂದ ಮೇಲೆ ಮತ್ತೆ ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ಭಾಗ್ಯ. ನಮ್ಮ ಕ್ಷೇತ್ರದಲ್ಲಿ ಇತಿಹಾಸಕ್ಕೆ ಸೇರುವಂತ